ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕದ 34ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಯಾಕೋಬನ ಮಗಳಾದ ದೀನಳಿಗೆ ಮಾನಭಂಗವಾದದ್ದು, ಅವಳ ಅಣ್ಣಂದಿರ ಪ್ರತೀಕಾರ. ಯಾಕೋಬನು ಮೌನವಾಗಿದ್ದದ್ದು. ಪಾಪದ ಸ್ವರೂಪ ಹೇಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಲಿರುವೆವು. ಆದುದರಿಂದ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಈಗಾಗಲೇ ನಾವು ನೋಡಿಕೊಂಡ ಹಾಗೆ ಯಾಕೋಬನು ಶೇಕೆಮಿನಲ್ಲಿ ಸ್ವಲ್ಪ ಸಮಯ ನಿಂತನು ಮತ್ತು ತನಗೋಸ್ಕರ ಒಂದು ಸುಂದರವಾದ ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ವಾಸವಾಗಿದ್ದನು. ಅವನು ಅಂದಿನ ದಿನದ ಸಂಸ್ಕೃತಿಗೆ ತನ್ನನ್ನು ರೂಢಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣಿಸ್ತದೆ. ನೋಡಿರಿ ಪ್ರಿಯರೇ, ಅದು ಸರಿಯಾದ ಸ್ಥಳವಾಗಿರಲಿಲ್ಲ. ದೇವರು ಈ ಸ್ಥಳದಿಂದಲೂ ಅವನನ್ನು ಬೇರ್ಪಡಿಸಬೇಕೆಂದು ಬಯಸಿದ್ದನು. ಯಾಕಂದರೆ ಈ ಅಧ್ಯಾಯವನ್ನು ಧ್ಯಾನ ಮಾಡಿದ ನಂತರ ದೇವರು ಅವನನ್ನು ಬೇರ್ಪಡಿಸಿದ್ದರೆ ಒಳ್ಳೆಯದಾಗಿರುತ್ತಿತ್ತು ಎಂಬ ಮುಕ್ತಾಯಕ್ಕೆ ನಾವು ಖಂಡಿತವಾಗಿ ಬರಲಿದ್ದೇವೆ. ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೀನಳು ಶೇಕೆಮನಿಂದ ಮಾನಭಂಗಕ್ಕೆ ಒಳಗಾದದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದ ದೀನಳು ಒಂದಾನೊಂದು ದಿವಸ ಆ ದೇಶದ ಸ್ತ್ರೀಯರನ್ನು ನೋಡುವುದಕ್ಕೆ ಹೊರಗೆ ಬಂದಾಗ ಎಂಬುದೇ. ಪ್ರಿಯ ವೀಕ್ಷಕರೇ, ದೀನ ಎಂಬ ಮಗಳು ಶೇಕೆಮ್ ಪಟ್ಟಣವನ್ನು ನೋಡುವುದಕ್ಕಾಗಿ ಈಗ ಹೊರಗೆ ಬಂದಿರುತ್ತಾಳೆ. ಮುಂದೇನಾಗುತ್ತದೆ ಎಂಬುದಾಗಿ ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 2ನೇ ವಚನ. ದೇಶಾಧಿಪತಿಯಾಗಿರುವ ಹಿವ್ವಿಯನಾದ ಹಾಮೋರನ ಮಗನಾದ ಶೇಕೆಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗಪಡಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಂದಿನ ಸುದ್ದಿ ಮಾಧ್ಯಮದ ಭಾಷೆಯಲ್ಲಿ ನಾನು ಅದನ್ನು ಹೀಗೆ ಹೇಳುತ್ತೇನೆ: ಅವನು ಅವಳ ಮೇಲೆ ಅತ್ಯಾಚಾರ ಮಾಡಿದನು. ಅವರು ಅದನ್ನು ಮುದ್ರಣದಲ್ಲಿ, ರೇಡಿಯೋ ಮತ್ತು ದೂರದರ್ಶನದಲ್ಲಿ ಹೇಳಲು ಸಾಧ್ಯವಾದರೆ ಖಂಡಿತವಾಗಿಯೂ ಈ ಬಡ ಧರ್ಮೋಪದೇಶಕ ಅದನ್ನು ಹೇಳಬಹುದು. ಪಾಪವನ್ನು ಉಚ್ಚರಿಸಬೇಕಾಗಿದೆ. ಪಾಪವು ಪಾಪವಾಗಿದ್ದ ಕಾಲವಿತ್ತು. ಇದನ್ನೇ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವುದಾದರೆ SIN ಸಿನ್ ಎಂಬುದಾಗಿ ಹೇಳುತ್ತೇವೆ. ಆದರೆ ಈಗ ಅವರು ಅದರ ಅನ್ನು ತೆಗೆದುಹಾಕಿದ್ದಾರೆ ಮತ್ತು ನೀವು ಪಾಪಿಯಾಗಿದ್ದರೆ ನೀವು ಒಳಗೆ ಗುಂಪಿನಲ್ಲಿದ್ದೀರಿ. ಆದರೆ ದೇವರು ಪಾಪವನ್ನು ಉಚ್ಚರಿಸುವ ರೀತಿ ಆಗಲ್ಲ. ಆತನು ಇನ್ನೂ ಅದನ್ನು SIN ಎಂದು ಉಚ್ಚರಿಸುತ್ತಾನೆ ಮತ್ತು ನಾನು ಅಂದರೆ ಐ ಪದ ಮಧ್ಯದಲ್ಲಿಯೇ ಇದೆ ಎಂದು ನೀವು ಗಮನಿಸಬಹುದು. ಪ್ರಿಯರೇ, ನಾವೆಲ್ಲರೂ ಅಲ್ಲೇ ಇದ್ದೇವೆ. ದೀನಳು ಶೇಕೆಮ್ ಪಟ್ಟಣವನ್ನು ನೋಡುವುದಕ್ಕೆ ಹೊರಗಡೆ ಹೋದಾಗ ಅಲ್ಲಿ ಸಂಭವಿಸಿದಂಥ ಸಂಗತಿಯನ್ನು ಬಹು ನೇರವಾಗಿ ಈ ವಾಕ್ಯ ಭಾಗವು ನಮಗೆ ತಿಳಿಸುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು. ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆಯೇ ಇತ್ತು. ಆ ಹುಡುಗಿಯನ್ನು ಮೋಹಿಸಿ ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು. ಅವನು ತನ್ನ ತಂದೆಯಾದ ಹಾಮೋರನನ್ನು, ನೀನು ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಸಬೇಕೆಂದು ಕೇಳಿಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಹಾಮೋರನ ಮಗನಾದ ಶೇಕೆಮನು ದೀನಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು ಮತ್ತು ಮದುವೆ ಮಾಡಿಕೊಳ್ಳಲು ಇಷ್ಟಪಟ್ಟನು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಆದದರಿಂದ ಅವನು ಹೋಗಿ ತನ್ನ ತಂದೆಯ ಬಳಿಗೆ ಅದರ ವಿಷಯದಲ್ಲಿ ಮಾತಾಡುತ್ತಾನೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ. ಯಾಕೋಬನು ತನ್ನ ಮಗಳಾದ ದೀನಳಿಗೆ ಶೇಕೆಮನಿಂದ ಮಾನಭಂಗವಾದ ವರ್ತಮಾನವನ್ನು ಕೇಳಿದಾಗ ಅವನ ಗಂಡು ಮಕ್ಕಳು
ಅಡವಿಯಲ್ಲಿ ದನಗಳನ್ನು ಕಾಯುತ್ತಿದ್ದರು. ಅವರು ಬರುವ ತನಕ ಅವನು ಸುಮ್ಮನೆ ಇದ್ದನು. ಅಷ್ಟರಲ್ಲಿ ಶೇಕೆಮನ ತಂದೆಯಾದ ಹಮೋರನು ಯಾಕೋಬನ ಸಂಗಡ ಮಾತಾಡುವುದಕ್ಕೆ ಊರಿನಿಂದ ಹೊರಗೆ ಬಂದನು. ಯಾಕೋಬನ ಗಂಡು ಮಕ್ಕಳು ತಂಗಿಯ ಸಂಗತಿಯನ್ನು ಕೇಳಿ ಅಡವಿಯಿಂದ ಬಂದಾಗ ವ್ಯಥೆಪಟ್ಟು ಬಹಳ ಕೋಪಗೊಂಡರು. ಶೇಕೆಮನು ಯಾಕೋಬನ ಮಗಳನ್ನು ಕೂಡಿ ಇಸ್ರಾಯೇಲ್ಯರೊಳಗೆ ಬಹಳ ಅವಮಾನಕರವಾದ ಕೆಲಸವನ್ನು ನಡೆಸಿದನು. ಅದು ಆಗಬಾರದ ಕಾರ್ಯ ಎಂಬುದೇ. ಪ್ರಿಯ ವೀಕ್ಷಕರೇ, ಅದು ಮಾಡಬಾರದಿತ್ತು ಎಂದು ನಾವು ಖಂಡಿತವಾಗಿಯೂ ಒಪ್ಪುತ್ತೇವೆ. ಆದರೆ ಅದು ಹಾಗೇ ಆಗಿತ್ತು ಮತ್ತು ಈಗ ಆ ಜೊತೆಗಾರ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ. ಅಲ್ಲಿ ನಡೆದಂಥ ಘಟನೆಗೆ ಸಂಬಂಧಿಸಿದಂತೆ ಯಾಕೋಬನು ಹೇಗೆ ನಿರ್ವಹಿಸುತ್ತಾನೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ನೋಡಿರಿ ಪ್ರಿಯರೇ, ಯಾಕೋಬನು ಆ ಸುದ್ದಿಯನ್ನು ಕೇಳಿದಾಗ ಅವನ ಗಂಡು ಮಕ್ಕಳು ಮನೆಯಲ್ಲಿ ಇರಲಿಲ್ಲ. ಆದ್ದರಿಂದ ಅವರು ಹಿಂದಿರುಗಿದ ಮೇಲೆ ಯಾಕೋಬನು ಅವರೊಂದಿಗೆ ವಿಚಾರಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ಯಾಕೋಬನ ಮಕ್ಕಳು ತಮ್ಮ ತಂಗಿಗೆ ಸಂಭವಿಸಿದ ಈ ಸಂಗತಿಯ ವಿಷಯದಲ್ಲಿ ಕೇಳಿದಾಗ ಅವರು ವ್ಯಥೆಪಟ್ಟು ಬಹಳ ಕೋಪಗೊಂಡರು ಎಂಬುದನ್ನು ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಮತ್ತೊಂದು ಕಡೆಯಲ್ಲಿ ಶೇಕೆಮನ ತಂದೆಯಾದ ಹಮೋರನು ಯಾಕೋಬನನ್ನು ಸಂಧಿಸಲು ಬಂದಾಗ ದೀನಳನ್ನು ತನ್ನ ಮಗನಿಗೆ ಹೆಂಡತಿಯಾಗಿ ತೆಗೆದುಕೊಳ್ಳಲು ಬಂದಿರುವುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಪ್ರಿಯರೇ, ನಿಶ್ಚಯವಾಗಿಯೂ ಅಲ್ಲಿ ನಿರ್ವಹಿಸಲ್ಪಟ್ಟಂಥ ರೀತಿಯು ಯಾವ ಕಾರಣಕ್ಕೂ ಸರಿಯಾದದ್ದಾಗಿರಲಿಲ್ಲ ಮತ್ತು ದೇವರು ಅದನ್ನು ಸಮ್ಮತಿಸಲಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು. ಹಮೋರನು ಅವರಿಗೆ, ನನ್ನ ಮಗನಾದ ಶೇಕೆಮನು ನಿಮ್ಮ ಹುಡುಗಿಯನ್ನು ಬಹಳ ಅಪೇಕ್ಷೆಯಿಂದ ಮೋಹಿಸಿದ್ದಾನೆ. ಆಕೆಯನ್ನು ಅವನಿಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದಲ್ಲದೆ ನೀವು ನಮ್ಮಲ್ಲಿಯೇ ವಾಸವಾಗಿದ್ದು ನಿಮ್ಮ ಹೆಣ್ಣು ಮಕ್ಕಳನ್ನು ನಮಗೆ ಕೊಡುತ್ತಾ ನಮ್ಮ ಹೆಣ್ಣು ಮಕ್ಕಳನ್ನು ನೀವು ತೆಗೆದುಕೊಳ್ಳುತ್ತಾ ಬೀಗರಾಗಿರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಅಂತರ್ವಿವಾಹವು ತಪ್ಪಾಗಿರುತ್ತಿದ್ದರೂ ದೀನಳನ್ನು ಶೇಕೆಮನಿಗೆ ಕೊಡಬೇಕಾಗಿತ್ತು. ಏಕೆಂದರೆ ಅದು ಇನ್ನೂ ದೊಡ್ಡ ಪಾಪವನ್ನು ತಡೆಯುತ್ತಿತ್ತು. ಇದು ಖಂಡಿತವಾಗಿಯೂ ಹಿಂದಿನಿಂದ ಬಂದ ಒಂದು ಘಟನೆಯಾಗಿದೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ನೋಡೋಣ. ದೇಶವೆಲ್ಲ ನಿಮ್ಮ ಮುಂದೆ ಆದೆ, ಅದರಲ್ಲಿ ವಾಸಿಸಿ ವ್ಯಾಪಾರ ಮಾಡಿ ಆಸ್ತಿಯನ್ನು ಸಂಪಾದಿಸಿಕೊಳ್ಳಬಹುದು ಎಂದು ಹೇಳಿದನು. ಶೇಕೆಮನು ಆ ಹುಡುಗಿಯ ತಂದೆಗೂ ಅಣ್ಣಂದಿರಿಗೂ, ನಿಮ್ಮ ದಯೆ ನನ್ನ ಮೇಲೆ ಇರಲಿ, ನೀವು ಹೇಳುವಷ್ಟು ಕೊಡುತ್ತೇನೆ. ಹೆಣ್ಣಿಗಾಗಿ ತೆರವನ್ನು ಕಾಣಿಕೆಯನ್ನು ನೀವು ಹೇಳುವ ಮೇರೆಗೆ ಎಷ್ಟಾದರೂ ಕೊಡುತ್ತೇನೆ. ಹೇಗೋ ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಡಬೇಕು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯಾಕೋಬನು ನಿಜವಾಗಿಯೂ ಮುಂದಕ್ಕೆ ಸಾಗುವ ವ್ಯಕ್ತಿಯಾಗಿರುತ್ತಾನೆ ಎಂಬುದು ಪ್ರಕಟವಾಗುತ್ತದೆ. ಈಗಿರುವಂಥ ಸ್ಥಳವು ಅದು ಅವನಿಗಾಗಿ ಇರುವುದಿಲ್ಲ ಮತ್ತು ಆ ದೇಶದ ಜನರೊಂದಿಗೆ ಅವನು ಸೇರಿಕೊಳ್ಳಬೇಕಾಗಿರುವುದಿಲ್ಲ. ಆದರೆ ಹಮೋರನು ಮತ್ತು ಅವನ ಮಗನು ಯಾಕೋಬನನ್ನು ಅವನ ಮಕ್ಕಳನ್ನು ತಮ್ಮೊಂದಿಗೆ ಇರುವಂತೆಯೂ ಮತ್ತು ತಮ್ಮೊಂದಿಗೆ ವ್ಯಾಪಾರ ಮಾಡಿಕೊಳ್ಳುವಂತೆಯೂ ಕೇಳಿಕೊಳ್ಳುತ್ತಾ ಇದ್ದಾರೆ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಶೇಕೆಮನು ತಮ್ಮ ತಂಗಿಯಾದ ದೀನಳನ್ನು ಕೆಡಿಸಿದ್ದರಿಂದ ಯಾಕೋಬನ ಮಕ್ಕಳು ಅವನಿಗೂ ಅವನ ತಂದೆಯಾದ ಹಮೋರನಿಗೂ ಕಪಟದಿಂದ ಉತ್ತರ ಕೊಟ್ಟು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯಾಕೋಬನು ಖಂಡಿತವಾಗಿಯೂ ತನ್ನ ಕುಟುಂಬದಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳಬೇಕಾಗಿತ್ತು ಎಂದು ನಾನು ಭಾವಿಸುತ್ತೇನೆ. ಮೊದಲನೇದಾಗಿ ಅವನು ತನ್ನ ಮಕ್ಕಳು ಶೇಕೆಮ ಮತ್ತು ಹಮೋರನನ್ನು ಮೋಸಗೊಳಿಸುವುದನ್ನು ತಡೆಯಬೇಕಾಗಿತ್ತು. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 14ನೇ ವಚನವನ್ನು. ಸುನ್ನತಿ ಇಲ್ಲದವನಿಗೆ ನಮ್ಮ ತಂಗಿಯನ್ನು ಕೊಡುವುದಕ್ಕಾಗುವುದಿಲ್ಲ, ಹಾಗೆ ಕೊಡುವುದು ನಮಗೆ ಅಪಮಾನ ಎಂಬುದೇ. ಪ್ರಿಯರೇ, ಆ ಘಟನೆಗೆ ಸಂಬಂಧಿಸಿದಂತೆ ಗಲಿಬಿಲಿ ಪಡಿಸುವಂಥ ವಿಷಯವೇನೆಂದರೆ, ನಿಜವಾದ ನಿಂದೆಯಾಗಿರುವ ಮಾನಭಂಗದ ಪಾಪವನ್ನು ಅವರು ನಿರ್ಲಕ್ಷಿಸಿದ್ದಾರೆ ಮತ್ತು ಸುನ್ನತಿ ಇಲ್ಲದವರೊಂದಿಗೆ ಮದುವೆ ಮಾಡಿಕೊಳ್ಳುವ ವಿಷಯದಲ್ಲಿ ದೇವರು ಕೊಟ್ಟ ನಿಯಮದ ಆಧಾರದ ಮೇಲೆ ನಿಂದೆಯನ್ನು ಮಾಡುತ್ತಾ ಇದ್ದಾರೆ.
ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ. ನಿಮ್ಮಲ್ಲಿ ಪುರುಷರೆಲ್ಲರೂ ಸುನ್ನತಿ ಮಾಡಿಸಿಕೊಂಡು ನಮ್ಮಂತೆ ಆಗಬೇಕು. ಹೀಗಾಗುವ ಪಕ್ಷದಲ್ಲಿ ಮಾತ್ರ ನಾವು ನಿಮ್ಮ ಮಾತಿಗೆ ಒಪ್ಪಿ ನಮ್ಮ ಹೆಣ್ಣು ಮಕ್ಕಳನ್ನು ನಿಮಗೆ ಕೊಡುತ್ತಾ ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಳ್ಳುತ್ತಾ ನಿಮ್ಮಲ್ಲಿ ವಾಸ ಮಾಡಿ ನಿಮ್ಮೊಂದಿಗೆ ಒಂದೇ ಕುಲವಾಗಿರುವೆವು. ನೀವು ನಮ್ಮ ಮಾತಿಗೆ ಒಪ್ಪದೆ ಸುನ್ನತಿ ಮಾಡಿಸಿಕೊಳ್ಳದೇ ಹೋದರೆ ನಾವು ನಮ್ಮ ಹುಡುಗಿಯನ್ನು ಕರೆದುಕೊಂಡು ಹೊರಟು ಹೋಗುತ್ತೇವೆ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಯಾಕೋಬನ ಮಕ್ಕಳು ಹಾಕುವಂಥ ಒಂದು ಕರಾರಿನ ಕುರಿತಾಗಿ ನಾವು ಓದಿಕೊಳ್ಳುತ್ತೇವೆ. ಯಾಕೋಬನ ಮಕ್ಕಳು ಈಗ ಹಾಮೋರನಿಗೂ ಅವನ ಜನರಿಗೂ ಸುನ್ನತಿಯ ವಿಷಯವಾಗಿ ಪ್ರಸ್ತಾಪಿಸುತ್ತಾ ಇದ್ದಾರೆ. ಇಂದು ಇದು ಅನೇಕ ಜನರಿಗೆ ಎಚ್ಚರಿಕೆಯಾಗಿರಬೇಕು. ವಿವಾಹದ ವಿಷಯವಾಗಿ ಸಮಾಲೋಚನೆಗಾಗಿ ಅನೇಕರು ನಮ್ಮ ಬಳಿಗೆ ಬರುತ್ತಾರೆ. ದೇವರ ಮೇಲೆ ನಂಬಿಕೆ ಇಲ್ಲದವರೊಂದಿಗೆ, ಅಂದರೆ ಬೇರೆ ಬೇರೆ ನಂಬಿಕೆಯವರು ಇಜ್ಜೋಡಾಗಬಾರದೆಂದು ನಾವು ಅವರಿಗೆ ತಿಳಿಸುತ್ತೇವೆ. ಪ್ರಿಯರೇ, ಒಬ್ಬಳು ಯುವತಿ ಬೇರೆ ನಂಬಿಕೆಯ ಯುವಕನೊಂದಿಗೆ ವಿವಾಹವಾದಳು. ಅವನಿಗೆ ದೇವರ ಮೇಲೆ ನಂಬಿಕೆಯೇ ಇರಲಿಲ್ಲ. ಅವಳು ಅವನನ್ನು ದೇವರ ಬಳಿಗೆ ನಡೆಸಲು ಪ್ರಯತ್ನಿಸಿದಳು. ಹೀಗೆ ಭಾಳಷ್ಟು ಸಾರಿ ನಾನಾ ವಿಧವಾಗಿ ಅವಳು ಪ್ರಯತ್ನಿಸಿದರೂ ಕೊನೆಗೆ ಅವನು ಅವಳಿಗೆ ನೇರವಾಗಿ ಹೇಳಿದನು, ಏನೆಂದರೆ ನಿಜವಾಗಿಯೂ ನಾನು ವಿಶ್ವಾಸಿ ಅಲ್ಲ ಎಂದು. ಪ್ರಿಯರೇ, ನೀವು ದೇವರನ್ನು ನಂಬುತ್ತೀರಿ ಎಂದು ಹೇಳುವುದು ಸಹ ನೀವು ನಂಬುತ್ತೀರಿ ಎಂದು ಅರ್ಥವಲ್ಲ. ಇಂದು ಅನೇಕ ಜನರಿಗೆ ನಂಬಿಕೆಯು ಹೆಚ್ಚು ಅರ್ಥಪೂರ್ಣವಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ. ಅವರು ತಲೆಯಾಡಿಸುವುದು ಸಾಕು ಎಂದು ಭಾವಿಸ್ತಾರೆ. ನನ್ನ ಸ್ನೇಹಿತರೆ, ಕ್ರಿಸ್ತನನ್ನು ನಿಮ್ಮ ರಕ್ಷಕನೆಂದು ನಂಬುವುದು ಒಂದು ಅದ್ಭುತವಾದ ಅನುಭವ. ಈ ಜಗತ್ತಿನಲ್ಲಿ ಅದರಂತೆ ಏನೂ ಇಲ್ಲ, ಅದಕ್ಕೆ ಹೋಲಿಸಲು ಏನೂ ಇಲ್ಲ. ನೀವು ಕ್ರಿಸ್ತನನ್ನು ರಕ್ಷಕನೆಂದು ನಂಬಿದಾಗ ಅದು ನಿಮಗಾಗಿ ಏನನ್ನಾದರೂ ಮಾಡುತ್ತದೆ. ಅದು ನಾವು ಕೇಳಿದ ಆ ಹುಡುಗನಿಗೆ ಏನನ್ನೂ ಮಾಡಲಿಲ್ಲ. ಪ್ರಿಯ ವೀಕ್ಷಕರೇ, ಒಬ್ಬ ಪ್ರಸಿದ್ಧ ವ್ಯಕ್ತಿಗೆ ಆದ ಅದೇ ಅನುಭವವನ್ನು ನೋಡೋಣ. ಅವನು ವಿಶ್ವಾಸಿಯಲ್ಲ ಮತ್ತು ಅವನು ತುಂಬ ಸುಂದರವಾದ ಅದ್ಭುತವಾದ ಒಬ್ಬಳು ವಿಶ್ವಾಸಿ ಹುಡುಗಿಯನ್ನು ಪ್ರೀತಿಸುತ್ತಿದ್ದನು. ಅವನು ವಿಶ್ವಾಸಿ ಆಗುವವರೆಗೂ ಅವಳು ಅವನನ್ನು ಮದುವೆಯಾಗಿರಲಿಲ್ಲ. ಅವನು ಕ್ರಿಸ್ತನನ್ನು ತನ್ನ ರಕ್ಷಕನೆಂದು ಸ್ವೀಕರಿಸಿದ್ದೇನೆ ಎಂದು ಹೇಳಿಕೊಂಡನು ಮತ್ತು ಅವರು ತಮ್ಮ ಮದುವೆಯನ್ನು ಆ ರೀತಿಯಲ್ಲಿ ಪ್ರಾರಂಭಿಸಿದರು. ಸರಿ, ಈ ವ್ಯಕ್ತಿ ಬಹಳ ಪ್ರಸಿದ್ಧನಾದನು ಮತ್ತು ಪ್ರಪಂಚದ ಅನೇಕ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ಅವನಿಗೆ ಮನರಂಜನೆ ಸಿಕ್ಕಿತು. ಒಂದು ದಿನ ಅವನು ತನ್ನ ಮನೆಗೆ ಹಿಂತಿರುಗಿದಾಗ ಅವಳು ಅವನನ್ನು ಆಲಯಕ್ಕೆ ಕರೆದುಕೊಂಡು ಹೋಗಲು ಬಯಸಿದಾಗ ಅವನು ಹೇಳಿದನು, ನೋಡು, ನಾನು ಇನ್ನು ಮುಂದೆ ಇರಲು ಸಾಧ್ಯವಿಲ್ಲ. ನೀನು ಆಲಯಕ್ಕೆ ಹೋಗು, ನಾನು ವಿಶ್ವಾಸಿ ಅಲ್ಲ ಎಂದು ನನಗೆ ಈಗ ತಿಳಿದಿದೆ ಎಂದು. ಇದು ಅವರ ಮನೆಯಲ್ಲಿ ಅತೃಪ್ತಿಕರ ವಾತಾವರಣವನ್ನು ನಿರ್ಮಿಸಿತು ಮತ್ತು ಅದು ಆ ಸುಂದರ ವಿಶ್ವಾಸಿ ಹುಡುಗಿಯ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿತು. ಪ್ರಿಯರೇ, ಯಾಕೋಬನ ಮಕ್ಕಳ ಲೆಕ್ಕಾಚಾರದಲ್ಲಿ ಸುನ್ನತಿಯನ್ನು ಮಾಡಿಸಿಕೊಳ್ಳುವುದಾದರೆ ಎಲ್ಲವೂ ಸರಿಯಾಗಿ ಬಿಡುತ್ತದೆ ಎಂಬುದಾಗಿ ಇತ್ತು. ಈ ರೀತಿಯಾದ ಮನೋಭಾವವನ್ನು ಇಂದು ನಮ್ಮಲ್ಲಿ ನಾವು ಕಾಣಬಹುದಲ್ಲವೇ? ಹೃದಯದ ಮಾನಸಾಂತರವಿಲ್ಲದೆ ಕೇವಲ ಸಭೆಗೆ ಸೇರಿಕೊಳ್ಳುವುದಾಗಲಿ, ಅಲ್ಲಿ ನಮ್ಮ ತಲೆಗಳನ್ನು ಆಡಿಸುವುದಾಗಲಿ ಅಥವಾ ಹೇಳುವಂಥ ಪ್ರಾರ್ಥನೆಗಳನ್ನು ಉಚ್ಚರಿಸುವುದಾಗಲಿ ನಮ್ಮನ್ನು ನಿಜವಾಗಿ ದೇವರ ಮಕ್ಕಳನ್ನಾಗಿ ಮಾಡುವುದಿಲ್ಲ. ಯೇಸು ಕ್ರಿಸ್ತನನ್ನು ನಂಬಿದಾಗ ಮಾತ್ರ ಏನೋ ಒಂದು ಸಂಭವಿಸುತ್ತದೆ ಮತ್ತು ಅದು ನಮ್ಮನ್ನು ವ್ಯತ್ಯಾಸವಾದ ವ್ಯಕ್ತಿಯಾಗಿ ಮಾಡುತ್ತದೆ. ಪ್ರಿಯರೇ, ನೋಡಿರಿ, ದೇವರು ಕೊಟ್ಟ ನಿಯಮವನ್ನು ಯಾಕೋಬನ ಮಕ್ಕಳು ಉಪಯೋಗಿಸಿದಂಥ ರೀತಿಯು ಬಹು ದುಃಖಕರವಾಗಿದೆ. ಇದನ್ನು ಈಗ ನಾವು ಕೂಡ ಮಾಡುತ್ತಾ ಇರುತ್ತೇವೆ. ಎಚ್ಚರವಾಗಿರೋಣ. ದೇವರಿಗೆ ವಿಧೇಯರಾಗಿ ವಾಕ್ಯವನ್ನು ಹಿಡಿದು ಜೀವಿಸುವುದೇ ನಿಜವಾದ ಜೀವಿತವಾಗಿದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು. ಅವರು ಹೇಳಿದ್ದು ಹಾಮೋರನಿಗೂ ಅವನ ಮಗನಾದ ಶೆಕೆಮನಿಗೂ ಒಳ್ಳೆಯದೆಂದು ತೋಚಿತು.
ಆ ಯೌವನಸ್ಥನು ಯಾಕೋಬನ ಮಗಳಲ್ಲಿ ಅನುರಕ್ತನಾಗಿದ್ದರಿಂದ ಅವರು ಹೇಳಿದಂತೆ ಮಾಡುವುದಕ್ಕೆ ತಡೆ ಮಾಡಲಿಲ್ಲ. ಅವನೇ ತನ್ನ ತಂದೆಯ ಮನೆಯವರೆಲ್ಲರಲ್ಲಿ ಘನವಂತನಾಗಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಹಾಮೋರನ ಮಗನಾದ ಶೇಕೆಮನು ಈ ಕಾಲಘಟ್ಟದಲ್ಲಿ ಒಂದು ಗೌರವಾನ್ವಿತ ಸಂಗತಿಯನ್ನು ಮಾಡುತ್ತಾ ಇದ್ದಾನೆ. ಇದನ್ನು ನಾವು ಒಪ್ಪಿಕೊಳ್ಳಬೇಕು. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 20ರಿಂದ 23ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಹಾಮೋರನು ಅವನ ಮಗನಾದ ಶೇಕೆಮನು ಊರ ಬಾಗಿಲಿಗೆ ಹೋಗಿ ಊರಿನವರೆಲ್ಲರ ಸಂಗಡ ಮಾತಾಡಿ, ಆ ಜನರು ನಮ್ಮೊಡನೆ ಸಮಾಧಾನದಿಂದಿದ್ದಾರೆ. ಅವರು ನಮ್ಮ ದೇಶದಲ್ಲೇ ವಾಸ ಮಾಡಿಕೊಂಡು ವ್ಯಾಪಾರ ಮಾಡಲಿ. ಈ ದೇಶವು ಅವರಿಗೂ ನಮಗೂ ಸಾಕಾಗುವಷ್ಟು ವಿಸ್ತಾರವಾಗಿದೆಯಷ್ಟೇ. ನಾವು ಅವರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳೋಣ, ನಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೆ ಕೊಡೋಣ. ಆದರೆ ಅವರು ಸುನ್ನತಿ ಮಾಡಿಸಿಕೊಂಡವರಾದ್ದರಿಂದ ನಮ್ಮಲ್ಲಿಯೂ ಪುರುಷರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕೆನ್ನುತ್ತಾರೆ. ಹೀಗಾದರೆ ಮಾತ್ರ ಅವರು ನಮ್ಮಲ್ಲಿ ವಾಸಿಸುವುದಕ್ಕೂ ನಮ್ಮ ಸಂಗಡ ಒಂದೇ ಕುಲವಾಗುವುದಕ್ಕೂ ಒಪ್ಪುವರು. ಅವರ ಕುರಿದನಗಳು, ಅವರ ಆಸ್ತಿಯು, ಅವರ ಎಲ್ಲ ಪಶುಗಳು ನಮ್ಮವುಗಳೇ ಆಗುವಲ್ಲವೇ? ಅವರು ನಮ್ಮಲ್ಲಿ ವಾಸ ಮಾಡುವ ಹಾಗೆ ನಾವು ಅವರ ಮಾತಿಗೆ ಒಪ್ಪಿಕೊಳ್ಳೋಣ ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ಈ ಜನರು ಅಂದರೆ ಹಾಮೋರನ ಜನರು ಅಂತರ್ಜಾತೀಯ ವಿವಾಹವನ್ನು ಮಾಡಿಕೊಳ್ಳುವುದರ ಮೂಲಕ ಯಾಕೋಬನು ಹೊಂದಿಕೊಂಡ ಎಲ್ಲವನ್ನು ಕಾಲಕ್ರಮೇಣ ತಮ್ಮದಾಗಿಸಿಕೊಳ್ಳಬೇಕೆಂದು ಎದುರು ನೋಡಿದರು ಎಂಬುದೇ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಹಾಮೋರನು ಅವನ ಮಗನಾದ ಶೇಕೆಮನು ಹೇಳಿದ ಮಾತಿಗೆ ಊರಿನವರೆಲ್ಲರೂ ಸಮ್ಮತಿ ಪಟ್ಟದರಿಂದ ಅವರಲ್ಲಿದ್ದ ಪುರುಷರೆಲ್ಲರೂ ಸುನ್ನತಿ ಮಾಡಿಸಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ತನ್ನ ಜನರಿಗೆ ಕೊಟ್ಟ ಈ ನಿಯಮವು ಈಗ ಎಲ್ಲಿ ಹೇಗೆ ಉಪಯೋಗಿಸಲ್ಪಟ್ಟಿರುವುದು ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಇದು ಒಂದು ರೀತಿಯಲ್ಲಿ ಯಾವ ಮಾನಸಾಂತರವಿಲ್ಲದೆ ದೇವರ ಮಕ್ಕಳಾಗಲು ಬಯಸಿದಂತಿದೆ ಅಲ್ಲವೇ? ನಾವು ಕೂಡ ಎಚ್ಚರವಾಗಿರೋಣ ಪ್ರಿಯರೇ. ಮುಂದಕ್ಕೆ ನಾವು ಸಿಮೆಯೋನ ಮತ್ತು ಲೇವಿ ಹಾಮೋರನ ಜನರನ್ನು ಕೊಂದು ಹಾಕಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. 3ನೆಯ ದಿನದಲ್ಲಿ ಅವರು ಗಾಯದಿಂದ ಬಹು ಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳಲ್ಲಿ ದೀನಳ ಅಣ್ಣಂದಿರಾದ ಸಿಮೆಯೋನ್, ಲೇವಿ ಎಂಬ ಇಬ್ಬರು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ನಿರ್ಭಯವಾಗಿದ್ದ ಆ ಊರಿನವರ ಮೇಲೆ ಬಿದ್ದು ಹಾಮೋರ್ ಮತ್ತು ಅವನ ಮಗನಾದ ಶೇಕೆಮ್ ಸಹಿತವಾಗಿ ಪುರುಷರೆಲ್ಲರನ್ನು ದಾಕ್ಷಿಣ್ಯವಿಲ್ಲದೆ ಕೊಂದು ಶೇಕೆಮನ ಮನೆಯಿಂದ ದೀನಳನ್ನು ಕರೆದುಕೊಂಡು ಹೊರಟು ಹೋದರು. ಅವರು ಹತವಾದ ನಂತರ ಯಾಕೋಬನ ಮಕ್ಕಳು ಬಂದು, ಇವರು ನಮ್ಮ ತಂಗಿಯನ್ನು ಅವಮಾನಪಡಿಸಿದರಲ್ಲ ಎಂದು ಹೇಳಿ ಊರನ್ನು ಸೂರೆ ಮಾಡಿಬಿಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದಲ್ಲಿನ ಸಂಗತಿಯು ನಿಜವಾದ ವಂಚನೆಯಾಗಿರುತ್ತದೆ. ಸಿಮೆಯೋನ ಮತ್ತು ಲೇವಿ ಎಂಬ ಈ ಇಬ್ಬರು ದೀನಳ ಅಣ್ಣಂದಿರಾಗಿದ್ದರು ಮತ್ತು ಅವರು ಸೇಡು ತೀರಿಸಿಕೊಳ್ಳಲು ಬಯಸಿದ್ದರು. ಆದರೆ ಸೇಡು ತೀರಿಸಿಕೊಳ್ಳುವ ತಮ್ಮ ಉದ್ದೇಶದಲ್ಲಿ ಅವರು ಬಹು ದೂರಕ್ಕೆ ಹೋಗಿಬಿಟ್ಟರು. ನೋಡಿರಿ ಪ್ರಿಯರೇ, ದೀನಳ ಮಾನಭಂಗದ ಘಟನೆಯಾಗಲಿ, ಯಾಕೋಬನ ಆಸ್ತಿ ಐಶ್ವರ್ಯವನ್ನು ತಮ್ಮದಾಗಿಸಿಕೊಳ್ಳಲು ಹಾಮೋರನು ಮಾಡಿದ ಉದ್ದೇಶವಾಗಲಿ, ಸಿಮೆಯೋನ ಮತ್ತು ಲೇವಿಯರು ಮಾಡಿದ ಈ ಕ್ರೂರವಾದ ಕೃತ್ಯವನ್ನು ನ್ಯಾಯಬದ್ಧವಾಗಿ ಸಮರ್ಥಿಸಲಾಗುವುದಿಲ್ಲ. ಆದರೆ ಆ ದೇಶದ ನಿವಾಸಿಗಳೊಂದಿಗೆ ವ್ಯವಹರಿಸುವ ಅಸಾಧ್ಯ ಸ್ಥಿತಿಯನ್ನು ಇದು ಪ್ರಕಟಿಸುವಂಥದ್ದಾಗಿದೆ. ಅವರು ಮಾಡಿರುವಂಥದ್ದು ಬಹು ಭಯಂಕರವಾದ ಸಂಗತಿಯಾಗಿರುತ್ತದೆ. ಯಾಕೋಬನ ಉಳಿದ ಮಕ್ಕಳು ಸಹ ಇದರಲ್ಲಿ ಸೇರಿಕೊಂಡರು. ಅವರು ಲಾಬಾನನ ಮನೆಯಲ್ಲಿ ಕಲಿತುಕೊಂಡಂಥ ಈ ಸಂಗತಿಯು ಸರಿಯಾಗಿರಲಿಲ್ಲ. ಅದು ಯಾವುದೆಂದರೆ ಅವರಲ್ಲಿದ್ದ ದುರಾಶೆಯಾಗಿತ್ತು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ. ಅವರ ಕುರಿ, ದನ, ಕತ್ತೆಗಳನ್ನು, ಊರಲ್ಲಿಯೂ ಅಡವಿಯಲ್ಲಿಯೂ ಇದ್ದ ಅವರ ಆಸ್ತಿಯನ್ನೆಲ್ಲವನ್ನು ಸುಳುಕೊಂಡು ಅವರ ಮಕ್ಕಳನ್ನು ಹೆಂಡರನ್ನು ಸೆರೆ ಹಿಡಿದು ಮನೆಯಲ್ಲಿದ್ದದ್ದನ್ನೆಲ್ಲ ಬಾಚಿಕೊಂಡರು. ಯಾಕೋಬನು ಸಿಮೆಯೋನ್, ಲೇವಿಯರಿಗೆ, ನೀವು ಈ ದೇಶದ ನಿವಾಸಿಗಳಾದ ಕಾನಾನ್ಯರಲ್ಲಿಯೂ
ಪೆರೇಜಿಯರಲ್ಲಿಯೂ ನನ್ನ ಹೆಸರು ದುರ್ವಾಸನೆಯಾಗುವಂತೆ ಮಾಡಿ ನನ್ನನ್ನು ಅಪಾಯಕ್ಕೆ ಗುರಿ ಮಾಡಿದ್ದೀರಿ. ನನಗಿರುವ ಜನರು ಸ್ವಲ್ಪವೇ. ಈ ದೇಶದವರು ಒಟ್ಟಾಗಿ ನನ್ನ ಮೇಲೆ ಬಂದು ನನ್ನನ್ನು ಹೊಡೆದರೆ ನಾನು ನನ್ನ ಮನೆಯವರೆಲ್ಲರೂ ನಾಶವಾಗುವೆವು ಅಲ್ಲವೇ ಎಂದು ಹೇಳಲು ಎಂಬುದೇ. ಪ್ರಿಯ ವೀಕ್ಷಕರೇ, ಯಾಕೋಬನ ಜೀವನದಲ್ಲಿ ಸ್ಪಷ್ಟವಾಗಿ ತಪ್ಪಾಗಿರುವ ಒಂದು ವಿಷಯವನ್ನು ಗಮನಿಸಿರಿ. ಸಿಮೆಯೋನ್ ಮತ್ತು ಲೇವಿ ತನಗೆ ಕೆಟ್ಟ ಹೆಸರು ತಂದಿದ್ದಕ್ಕಾಗಿ ಯಾಕೋಬನು ಅವರನ್ನು ಖಂಡಿಸುತ್ತಾನೆ. ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರನ್ನು ಖಂಡಿಸುವುದಿಲ್ಲ. ನಮಗೆ ಕೆಲವೊಮ್ಮೆ ಪಾಪ ಮತ್ತು ನಮ್ಮ ಕ್ರಿಯೆಗಳ ಬಗ್ಗೆ ತಪ್ಪು ದೃಷ್ಟಿಕೋನ ಬರುತ್ತದೆ. ಅದು ಉಂಟು ಮಾಡುವ ಪರಿಣಾಮದ ಬಗ್ಗೆ ಮಾತ್ರ ನಾವು ಯೋಚಿಸ್ತೇವೆ. ನಮ್ಮ ಸಭೆಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ನಿಲುವು ತೆಗೆದುಕೊಳ್ಳದ ಅನೇಕ ಪುರುಷರು ಮತ್ತು ಮಹಿಳೆಯರು ಇದ್ದಾರೆ. ಅವರು ಒಂದು ಸಣ್ಣ ಗುಂಪಿನೊಂದಿಗೆ ಇದ್ದಾರೆ ಮತ್ತು ಯಾವುದಕ್ಕೂ ಅವರು ನಿಲ್ಲಲು ಧೈರ್ಯ ಮಾಡುವುದಿಲ್ಲ. ಅದು ಸರಿಯೋ ತಪ್ಪೋ ಎಂಬುದು ಎಂದಿಗೂ ಪ್ರಶ್ನೆಯಲ್ಲ. ಅದು ಅವರನ್ನು ಜನ ಸಮೂಹಕ್ಕೆ ಕೃತಜ್ಞತೆ ಸಲ್ಲಿಸುತ್ತದೆಯೇ ಎಂಬುದು ಪ್ರಶ್ನೆ. ಪ್ರಿಯರೇ, ತಮ್ಮ ಸುತ್ತಲಿನವರಿಂದ ಮತ್ತು ತಮ್ಮ ನಡವಳಿಕೆಯು ಇತರರ ಮೇಲೆ ಬೀರುವ ಪರಿಣಾಮವನ್ನು ನಿರಂತರವಾಗಿ ಹುಡುಕುತ್ತಿರುವವರಿಂದ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಕ್ರೈಸ್ತರನ್ನು ದೇವರು ಕರುಣಿಸಲಿ. ಇದು ಸರಿಯಾದ ವಿಷಯವೋ ಅಥವಾ ವಿಶ್ವಾಸಿಯ ವಿಷಯವೋ ಅಥವಾ ದೇವರ ಮಗುವಾಗಿ ಇದು ಅವರು ಮಾಡಬೇಕೋ ಅಥವಾ ಮಾಡಬಾರದೋ ಎಂದು ಅವರು ನೋಡುವುದಿಲ್ಲ. ಇದೇ ಕಾರಣಕ್ಕೆ ನಮ್ಮ ಸಭೆಗಳು ರಾಜಿ ಮಾಡಿಕೊಳ್ಳುವವರಿಂದ ತುಂಬಿವೆ ಮತ್ತು ಇಂದು ನಮ್ಮಲ್ಲಿ ಅನೇಕ ನಿರಾಶೆಗೊಂಡ ಅತೃಪ್ತ ಕ್ರೈಸ್ತರು ಇದ್ದಾರೆ ಎಂಬುದು ಆಶ್ಚರ್ಯವೇನಿಲ್ಲ. ಪ್ರಿಯರೇ, ಸತ್ಯಕ್ಕಾಗಿ ನಿಲ್ಲುವುದು ಅದ್ಭುತವಾದ ವಿಷಯ ಮತ್ತು ನೀವು ಅದರ ಪರವಾಗಿ ನಿಂತಾಗ ನೀವು ರಾಜಿ ಮಾಡಿಕೊಳ್ಳಬೇಕಾಗಿಲ್ಲ. ನಾವು ಹಾಗೆ ಮಾಡಿದಾಗ ಅದು ಎಷ್ಟು ಅದ್ಭುತವಾಗಿರುತ್ತದೆ. ಬಡ ವೃದ್ಧ ಯಾಕೋಬನು ಬೆಳೆಯುತ್ತಿದ್ದಾನೆ, ಆದರೆ ಅವನು ಅಷ್ಟೊಂದು ಬೆಳೆದಿಲ್ಲ. ಮುಂದಕ್ಕೆ ನಂತರ ಈ ಹುಡುಗರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 31ನೇ ವಚನವನ್ನು ನೋಡಿರಿ. ಅವರು ನಮ್ಮ ತಂಗಿಯನ್ನು ಸೂಳೆಯಂತೆ ನಡೆಸಬಹುದೋ ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ಇದು ಒಳ್ಳೆಯ ಪ್ರಶ್ನೆ. ಅವರು ತೀರ್ಪನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲು ಬಯಸಿದರೆ ಮೊದಲು ಆ ಹುಡುಗನ ಮಾತನ್ನು ಕೇಳಿ ಅವನಿಗೆ ತಮ್ಮ ಸಹೋದರಿಯನ್ನು ಮದುವೆಯಾಗಲು ಬಿಡಬೇಕಿತ್ತು ಎಂದು ನಾನು ಹೇಳುತ್ತೇನೆ. ಆ ಸನ್ನಿವೇಶದಲ್ಲಿ ಅದು ಮಾಡುವುದು ಉತ್ತಮ. ಆದರೆ ಅದು ಯಾವುದೇ ರೀತಿಯಲ್ಲಿ ಸರಿಯಾದ ವಿಷಯವಲ್ಲ. ಆ ದೇಶದ ನಿವಾಸಿಗಳನ್ನು ಕೊಲ್ಲುವ ತೀವ್ರತೆಗೆ ಹೋಗುವುದಕ್ಕಿಂತ ಅದು ಖಂಡಿತವಾಗಿಯೂ ಉತ್ತಮವಾಗಿತ್ತು. ಯಾವುದೇ ನೆಪವನ್ನು ನೀಡಲು ಸಾಧ್ಯವಿಲ್ಲ ಪ್ರಿಯರೇ. ಅವರು ಹಾಗೆ ಮಾಡಬಾರದಿತ್ತು, ಆದರೆ ಅವರು ಬೆಳಕಿನಲ್ಲಿ ಜೀವಿಸುತ್ತಾ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದೇ. ಪ್ರಿಯರೇ, ಇಂದು ದೇವರ ಮಕ್ಕಳು ಎನಿಸಿಕೊಳ್ಳುವ ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯವು ಪಾಲಿಸಲು ಒಂದು ರಾಜನೀತಿಯಾಗಿರುತ್ತದೆ. ಮುಯಿ ತೀರಿಸಿಕೊಳ್ಳಬೇಕು ಅಥವಾ ಸೇಡು ತೀರಿಸಿಕೊಳ್ಳಬೇಕು ಎಂಬ ಯೋಚನೆಯು ಬಂದ ಕ್ಷಣವೇ ನಮ್ಮ ವಿಶ್ವಾಸದ ನಡೆಯು ಪ್ರಶ್ನಿಸಲ್ಪಡುತ್ತದೆ. ಅಂದರೆ ದೇವರಿಂದ ನಿರ್ವಹಿಸಲು ಸಾಧ್ಯವಾಗದಿರುವುದಕ್ಕೆ ನಾನು ನನ್ನ ಕೈಗಳಿಗೆ ಅದನ್ನು ಎತ್ತಿಕೊಳ್ಳುತ್ತೇನೆ ಎಂಬುದಾಗಿ ಅದು ಹೇಳಿದಂತಿರುತ್ತದೆ. ಹೇಗೋ ಈ ನಿರ್ದಿಷ್ಟವಾದ ಸಮಯಕ್ಕೆ ನಾವು ಯಾಕೋಬನನ್ನಾಗಲಿ ಅವನ ಮಕ್ಕಳನ್ನಾಗಲಿ ಇಂಥ ಆತ್ಮಿಕ ಮಟ್ಟಕ್ಕೆ ತರುವುದಕ್ಕಾಗುವುದಿಲ್ಲ. ಆದರೂ ಅವರು ಮಾಡಿರುವಂಥ ಆ ಭಯಂಕರವಾದ ಕೃತ್ಯಕ್ಕೆ ನಾವು ನ್ಯಾಯ ಸಮರ್ಥನೆಯನ್ನು ಕೂಡ ಮಾಡಲು ಆಗುವುದಿಲ್ಲ. ಅವರು ತಮ್ಮ ತಂಗಿಯ ಭಾವನೆಗಾಗಿ ಆ ಕೃತ್ಯವನ್ನು ಮಾಡಿದರು ಮತ್ತು ಅವರ ಕುಟುಂಬದ ಮೇಲೆ ಅವಮಾನವನ್ನು ತಂದಿತು. ಕೆಲವೇ ಕೋಳಿಗಳಲ್ಲ,
ಬಹಳಷ್ಟು ಕೋಳಿಗಳು ಮನೆಗೆ ಬಂದು ಕೂರುವುದನ್ನು ಯಾಕೋಬನು ಗಮನಿಸುತ್ತಿದ್ದಾನೆ ಮತ್ತು ತಾನು ಬಿತ್ತಿದ್ದನ್ನು ಹೆಚ್ಚು ಹೆಚ್ಚಾಗಿ ಕೊಯ್ಯುತ್ತಿರುವಂಥ ಸ್ಥಿತಿಗೆ ಬಂದಿರುತ್ತಾನೆ. ಪ್ರಿಯ ವೀಕ್ಷಕರೇ, ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಹೇಗಿದ್ದೇವೆ? ಮುಯ್ಯಿಗೆ ಮುಯಿ ತೀರಿಸ್ತಾ ಇದ್ದೇವೆಯೋ ಅಥವಾ ದೇವರ ಹಸ್ತಕ್ಕೆ ನಾವು ಅದನ್ನು ಒಪ್ಪಿಸಿಕೊಡುತ್ತೇವೆಯೋ? ಆಲೋಚನೆ ಮಾಡೋಣ. ದೇವರ ಹಸ್ತಕ್ಕೆ ಕೊಟ್ಟವರಾಗಿ ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮ್ಮ ಜೀವಿತವನ್ನು ನೀನು ಬಲ್ಲಿ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದ್ದೀ. ನಾವು ಕೂಡ ಮುಯಿಗೆ ಮುಯಿ ತೀರಿಸದೆ ಎಲ್ಲವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ನಿನ್ನ ನೀತಿಗೆ ಬದ್ಧರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ನಿನ್ನ ವಾಕ್ಯಗಳಿಂದ ತುಂಬಿಸು. ಅವರು ನಿನ್ನ ಸಂತೋಷದಲ್ಲಿ, ಸಮಾಧಾನದಲ್ಲಿ, ಐಕ್ಯತೆಯಲ್ಲಿ ನಿನ್ನವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯಾಕೋಬನ ಮಗಳ ಹೆಸರೇನು? ಯಾಕೋಬನ ಮಗಳ ಹೆಸರೇನು? ಉತ್ತರ: ಹನ್ನಳು, ದೀನಳು, ರೂತಳು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನನ್ನ ದೇವರಿಗೆ ಯೋಗ್ಯವಾದಂಥ ಪಾತ್ರೆ ನಾನಾಗಿರಲು ಬಯಸುವೆನು. ನನ್ನ ದೇವರಿಗೆ ಯೋಗ್ಯವಾದಂಥ ಪಾತ್ರೆ ನಾನಾಗಿರಲು ಬಯಸುವೆನು. ಕುಂಬಾರನು ನೀನು, ಜೇಡಿ ಮಣ್ಣು ನಾನು. ಕುಂಬಾರನು ನೀನು, ಜೇಡಿ ಮಣ್ಣು ನಾನು. ರೂಪಿಸನ್ನ ನಿನ್ನ ಚಿತ್ತದಂತೆಯೇ, ರೂಪಿಸನ್ನ ನಿನ್ನ ಚಿತ್ತದಂತೆಯೇ. ನನ್ನ ದೇವರಿಗೆ ಯೋಗ್ಯವಾದಂಥ ಪಾತ್ರೆ ನಾನಾಗಿರಲು ಬಯಸುವೆನು. ನನ್ನ ದೇವರಿಗೆ ಯೋಗ್ಯವಾದಂಥ ಪಾತ್ರೆ ನಾನಾಗಿರಲು ಬಯಸುವೆನು. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಹಲ್ಲೆಲೂಯಾ. ಪ್ರಿಯರೇ, ದೇವರು ಯಾಕೆ ಈ ಅಧ್ಯಯನವನ್ನು ಆದಿಕಾಂಡ ಪುಸ್ತಕದಲ್ಲಿ ಸೇರಿಸಿದ್ದಾನೆ ಎಂದು ನೀವು ಆಲೋಚಿಸಿರಬಹುದು. ಮಾನವನು ತನ್ನ ಮಾರ್ಗದಲ್ಲಿ ನಡೆಯುವಂಥದ್ದು, ದೇವರ ಮಕ್ಕಳು ದೇವರು ಕೊಟ್ಟ ನಿಯಮದ ಆಧಾರದ ಮೇಲೆ ನಿಂದೆಯನ್ನು ಇಡುವುದು. ಯಾಕೋಬನ ಮಕ್ಕಳು ಇದನ್ನೇ ಮಾಡಿದರು. ಆದುದರಿಂದ ಪ್ರಿಯರೇ, ದೇವರ ಅನ್ಯೋನ್ಯತೆಯಲ್ಲಿಲ್ಲದವರೊಂದಿಗೆ ನಾವು ಇಜ್ಜೋಡಾಗದೆ ಪರಿಶುದ್ಧರು, ಸತ್ಯವಂತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳುಕೊಂಡ ಸತ್ಯ ಹಾಗೂ ಹೊಂದಿಕೊಂಡ ಆಶೀರ್ವಾದವನ್ನು ನಮಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.